ನೀವು ಕೊಡಲೇಬಾರದು. ಟಾಟಾ ಕಂಪನಿಗೆ ಪುನಃ ನೀವು ನೀಡುತ್ತ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಪ್ರಿಯ ವೀಕ್ಷಕರೇ, ಇದು ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ AIKKMS ಎನ್ನುವಂತಹ ಸಂಘಟನೆಯವರು ಕೂಡ ವಿದ್ಯುತ್ತನ್ನು ಖಾಸಗೀಕರಣ ಮಾಡಬಾರ್ದು ಅನ್ನುವಂಥ ಹಿತದೃಷ್ಟಿಯಿಂದ ಅವರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಾರೆ. ನಾವು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀವಿ. ಯಾಕೆ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ದಿನ ನಾವು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಅಂದರೆ ಇವತ್ತು ಟಾಟಾ ಕಂಪ್ನಿಗೆ ವಿದ್ಯುತ್ ಸರಬರಾಜನ್ನ ಕೊಡಬೇಕು ಅನ್ನೋಂಥ ಪ್ರಸ್ತಾವನೆನ ಇವತ್ತು ಟಾಟಾ ಕಂಪ್ನಿಯಿಂದ ಸಲ್ಲಿಸ್ತಾ ಇದ್ದಾರೆ. KERC ಏನು ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಇದೆ, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಯಾಕೆ ಅಂದರೆ ಸಾರ್ವಜನಿಕರು ತೆರಿಗೆ ಹಣದ ಮೇಲೆ ಕಟ್ಟಿರ್ತಕ್ಕಂಥ ವಿದ್ಯುತ್ ಕ್ಷೇತ್ರನ ಇವತ್ತು ಸಂಪೂರ್ಣವಾಗಿ ಇವತ್ತು ಒಬ್ಬ ವ್ಯಕ್ತಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ, ಕಂಪ್ನಿನ ಉದ್ಧಾರ ಮಾಡೋದಕ್ಕೆ ಇವತ್ತು ಜನಸಾಮಾನ್ಯರ ಬಲಿ ಕೊಡ್ತಾ ಇರೋದು ಇವತ್ತು ಸರ್ಕಾರದ ಒಂದು ದುರಂತ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಗೌರ್ನಮೆಂಟ್ ಇವತ್ತು ಎಲ್ಲರಿಗೂ ಕೂಡ ಅಂದರೆ ಉಚಿತವಾದ ಒಂದು ವಿದ್ಯುತ್ ಸರಬರಾಜು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜ ಪ್ರಗತಿ ಹಂತದೊಳಗೆ ಇವತ್ತು ಗೌರ್ನಮೆಂಟ್ ಏನಿದೆ, ಎಲೆಕ್ಟ್ರಿಸಿಟಿನೂ ಕೂಡ ಒಂದು ಮೂಲಭೂತ ಅವಶ್ಯಕತೆ ಆಗಿರೋದ್ರಿಂದ ಸಮಾಜ ಬೆಳವಣಿಗೆ ಹೊಂದುತ್ತಿದೆ ಅಂದರೆ ಅರ್ಥ ಇವತ್ತು ಕೃಷಿ ಚಟುವಟಿಕೆಗೂ ಕೂಡ ವಿದ್ಯುತ್ ಫ್ರೀಯಾಗಿ ಕೊಟ್ಟರೆ ಸಾಮಾಜಿಕ ಉತ್ಪಾದನೆಯಲ್ಲಿ ರೈತರು ತೊಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಪರಿಸ್ಥಿತಿ ನೋಡ್ತಾ ಇದ್ದೀರಾ, ರೈತರು ಇವತ್ತು ಬೆಳೆನ ಬೆಳಿಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟನ ಎದುರಿಸಬೇಕಾಗಿದೆ. ಎಲ್ಲ ಒಳಸುರಿಗಳ ಬೆಲೆನ ಗಗನಕ್ಕೇರಿದೆ. ಇವತ್ತು ಬೀಜ, ಗೊಬ್ಬರ ಎಲ್ಲದೂ ಕಾಸ್ಟ್ಲಿ ಆಗಿದೆ. ಅಷ್ಟೇ ಅಲ್ಲ, ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ. ಇಂಥ ಪರಿಸ್ಥಿತಿನಲ್ಲಿ ವಿದ್ಯುತ್ತನ್ನ ಖಾಸಗೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇರೋದೇನೆ ಇವತ್ತು ಸರ್ಕಾರದ ಒಂದು ಜನವಿರೋಧಿ ಧೋರಣೆನ ತೋರಿಸ್ಕೊಡುತ್ತೆ. ಇಲ್ಲಿ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಸರ್ಕಾರ ಈ ಪ್ರಸ್ತಾವನೆನ ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಯಾವುದೇ ಕಾರಣಕ್ಕೂ ವಿದ್ಯುತ್ತನ್ನ ಖಾಸಗಿಯವರಿಗೆ ಕೊಡಬಾರ್ದು. ಬದಲಿಗೆ ಇವತ್ತು ಗೌರ್ನಮೆಂಟ್ ಈ ಒಂದು ಜವಾಬ್ದಾರಿನ ವಹಿಸಿ ಎಲ್ಲ ಕಡೆಯೂ ಕೂಡ ವಿದ್ಯುತ್ ಸರಬರಾಜನ್ನ ಮಾಡೋದಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಇವತ್ತು ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಕ್ರಮನ ವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾವು AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ.